ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಿದೆ ರೌಡಿಸಂ. ವಕೀಲರ ಕಚೇರಿಗೆ ನುಗ್ಗಿ ರೌಡಿಗಳ ಅಟ್ಟಹಾಸ. ಸಿಲಿಕಾನ್ ಸಿಟಿಯಲ್ಲಿ ರೌಡಿಗಳ ಹಾವಳಿ ಹೆಚ್ಚಾಗ್ತಿದೆ. ಒಂದಷ್ಟು ಜನರೊಂದಿಗೆ ಕಾಣಿಸಿಕೊಳ್ಳೋದು, ಫೋಟೋ ಇಡಿಸಿಕೊಂಡು ನನಗೆ ಅವರು ಗೊತ್ತು ಇವರು ಗೊತ್ತು ಅಂತ ಬಿಲ್ಡಪ್ ಕೊಡೋದು ಮಾಮೂಲಿ. ಹೀಗೆ ಮಂಜುನಾಥ್ ಎಂಬಾತ ಉಮಾಶಂಕರ್ ಎಂಬ ವಕೀಲರ ಕಚೇರಿಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ದಾಂಧಲೆ ನಡೆಸಿರೋ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾತ್ರೋರಾತ್ರಿ ವಿಘ್ನೇಶ್ವರ ಲೇಔಟ್ನಲ್ಲಿರುವ ವಕೀಲ ಉಮಾಶಂಕರ್ ಕಚೇರಿಗೆ ನುಗ್ಗಿದ ಮಂಜುನಾಥ್ ಸಹಚರರಾದ ಪುನೀತ್, ಚಂದ್ರು 15 ಜನರ ತಂಡ ದಾಂಧಲೆ ನಡೆಸಿದ್ದಾರೆ. ಕೂಡಲೇ ಜಾಗ ಖಾಲಿ ಮಾಡುವಂತೆ ಧಮಕಿ ಹಾಕಿದ್ರಂತೆ. ನಿನ್ನೆ ಸುಮಾರು 11 ಕಾಲಿಗೆ ನನಗೊಂದು ಕರೆ ಬರುತ್ತೆ, ನನ್ನ ಆಫೀಸ್ನ ಯಾರೋ ಧ್ವಂಸ ಮಾಡ್ತಾ ಇದಾರಂತ. ನಾನು ಸೀದಾ ನನ್ನ ಆಫೀಸ್ ಹತ್ರ ಹೋಗ್ತೀನಿ, ವಿಶ್ವೇಶ್ವರ ಲೇಔಟಲ್ಲಿ. ಅಲ್ಲಿ ನೋಡಿದಾಗ JCBಯಿಂದ ಆಫೀಸ್ನೆಲ್ಲ ಉಳಿಸಿರ್ತಾರೆ. ಆಮೇಲೆ ನನ್ನ ಆಫೀಸ್ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆಮೇಲೆ ನಾನು ಕೆಲವೊಂದು ದಾಖಲೆಗಳನ್ನ ತಗೊಂಡು ನಾನು ಆಚೆ ಬರ್ಬೇಕಾದ್ರೆ ಮಂಜು ಅನ್ನೋರು ದಾಖಲೆಗಳನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಮಂಜು ಆಗ ಸಹಚರರು ಪುನೀತು, ಚಂದ್ರು ಮತ್ತು ಇತರರು. ಆಮೇಲೆ ನನ್ನ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಬರ್ತಾರೆ. ಪೊಲೀಸರು ಬಂದ್ಬಿಟ್ಟು ಅದನ್ನು ಸಮಾಧಾನ ಪಡಿಸ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಷ್ಟು ಜನ ಇದ್ರು ಸರ್? ಅಲ್ಲಿ ಸುಮಾರು ಒಂದು ನಮ್ಮವರು, ನಾನು ಮತ್ತೆ ಸೈಟ್ನ ಮಾಲೀಕರಿದ್ರು. ಅಲ್ಲ, ಅಲ್ಲಿ ಇದ್ದಂತ ಕೆಲಸ ಕೂಲಿ ಕಾರ್ಮಿಕರ ಮೇಲೂ ಅಲ್ಲೇ ಆಯ್ತು ಅಂತ. ಕೂಲಿ ಕಾರ್ಮಿಕರ ಮೇಲೂ ಅಲ್ಲೇ ಆಗಿ ಅವ್ರಿಗೆಲ್ಲ 4 ಫೋನ್ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಆಮೇಲೆ ಅವ್ರು ಬೆದರಿಕೆ ಹಾಕಿ ಅಲ್ಲಿಂದ ಕಳಿಸಿದ್ದಾರೆ. ಅದ್ರಲ್ಲಿ ನಮ್ಮ ಆಫೀಸ್ ಬಾಯ್ ಇದ್ದ, ಅವ್ನು ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ. ಏನು ವಿಚಾರ? ಅದೇ ಮಂಜು ಅನ್ನೋರೇನೋ ಇದು ಟ್ರೆಸ್ ಪಾಸ್ ಮಾಡಿದ್ದಾರೆ ಪ್ರಾಪರ್ಟಿನ. ಅವರು ತಂದೆಯವರು ಅವರೆಲ್ಲ ಸೇರಿ ಮಾರಿದ್ರು. ನನಗೇನೋ ಆರ್ಡರ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಆರ್ಡರ್ ಅಂತೂ ನಮ್ಗೆಲ್ಲೂ ತೋರಿಸಿಲ್ಲ. ಆಮೇಲೆ ಇದು ಜಾಗದ ಮೇಲೆ ಸ್ಟೇ ಇದೆ, ಎಂಟ್ರಿ ಬಾರ್ಡರ್ ಸಿಕ್ಕಿದೆ. ಎಂಟ್ರಿ ಬಾರ್ಡರ್ ಸಿಕ್ಕಿದ್ರು ಕೂಡ ಅದಕ್ಕೆ ಯಾವುದು ಬೆಲೆ ಕೊಡ್ತಾರೆ. ಕೋರ್ಟ್ ಆಡಿದ್ರು ಕೂಡ ಬಂದಲ್ಲಿ ಅಲ್ಲೇ ಮಾಡ್ತಿದ್ದಾರೆ. ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ. FIR ಆಗಿದೆ. ಆಮೇಲೆ 2 ದಿನ ಇದು ಕೋರ್ಟ್ ರಜಾ ಇದ್ದಿದ್ದರಿಂದ ಅವರು ಇನ್ನು ಮುಂದೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಉದ್ದೇಶ ದುರುದ್ದೇಶದಿಂದ ಇದನ್ನ ಏನು ನಮ್ಮ ಪೊಸಿಷನ್ ಬರೋಕ್ಕೆ ನನ್ನ ಆಫೀಸ್ ಮೇಲೆ ಇದು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. CCTV ಫುಟೇಜ್ ಅದೆಲ್ಲ ಮೀಟರ್, ಆಫೀಸ್ ಮೀಟರ್ ಎಲ್ಲ ಕಿತ್ಬಿಟ್ಟು CCTV ಎಲ್ಲ ನಾಶ ಮಾಡಿದ್ದಾರೆ. ಅದ್ರ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಈಗಾಗಲೇ FIR ಆಗಿದೆ. ನನ್ನ ಹೆಸರು ಉಮಾಶಂಕರ್. ಸ್ಥಳದಲ್ಲಿದ್ದ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಹಿಳೆಯರು, ಮಕ್ಕಳಿದ್ದಾರೆ ಅನ್ನೋದನ್ನ ನೋಡದೆ ಕರೆಂಟ್ ಕಟ್ ಮಾಡಿ CCTV ಕಿತ್ತಾಕಿ ಕುಟುಂಬವನ್ನ ಕೂಡಿ ಹಾಕಿ JCB ಮೂಲಕ ಕಚೇರಿಯನ್ನ ಧ್ವಂಸಗೊಳಿಸಿದ್ದಾರೆ. ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿ ಕೊಲೆಯ ಬೆದರಿಕೆಯನ್ನ ಹಾಕಿದ್ದಾರೆ. ಹೇಳಿ ಸರ್, ಏನಾಯ್ತು ರಾತ್ರಿ? ಏನಿಲ್ಲ ಸರ್, ರಾತ್ರಿ ಊಟ ಮಾಡಿ ಮಲ್ಕೊಂಡಿದ್ದು ಮನೆಯಲ್ಲಿ 11:30 ಆಗಿತ್ತು. 11:20 ಆಗಿರ್ಬೋದಲ್ಲ. ಮಲಗಿದ್ವಿ. ಎಲ್ಲರೂ ಕಾಂಪೌಂಡ್ ಹೌಸ್ ಬಂದುಬಿಟ್ಟು ಕರೆಂಟೆಲ್ಲ ಕಟ್ ಮಾಡೋರು, ಕ್ಯಾಮ್ರಾಗಳಿದ್ದೆಲ್ಲ ಕಿತ್ತಾಕಿದ್ರು, ಫೀಸ್ ಕಟ್ ಮಾಡೋರು ಮೀಟ್ರದ್ದು. ಬಾಗಿಲು ದಡ ಅಂತ ಹೊಡೆದ್ಬಿಟ್ರು. ನಾವು ಬಾಗಿಲು ತೆಗೆದ್ವಿ, ನಮ್ಗೆ ಇಲ್ಲಿ ಹೊಡೆದ್ಬಿಟ್ಟವ್ರೆ. ಎಲ್ಲ ನೋವು ತುಂಬ. ನಮ್ಮ ಮನೆಯವ್ರಿಗೂ ಹೊಡೆದವ್ರೆ. ಆಚೆ ಹಾಕೊಂಡ್ಬಂದು ಆಚೆ ಇದ್ದವ್ರನ್ನ ಒಳಗೆ ಹಾಕೊಂಡೋಗಿ ಕೂಡ ಹಾಕ್ಬಿಟ್ಟು ನಮ್ಮ ಮಗುಗೂ ಏಟಿರ್ತೈತೆ. ಇನ್ನು 2 ವರ್ಷದ ಮಗು ಐತೆ ನಮಗೆ, ಒಂದೇ ಮಗು ಇರೋದು. ಮಗುಗೂ ನೋಡಿದವ್ರೆ. ಆಮೇಲೆ ಪಕ್ಕದಾಗ ಇರೋರನ್ನ ಅವ್ರನ್ನೂ ಕರ್ಕೊಂಡ್ಬಂದು ನಮ್ಮ ರೂಮಲ್ಲಿ ಹಾಕ್ಬಿಟ್ಟು ಕೂಡ ಹಾಕಿ ಆಚೆ ಕಡೆ ಲಾಕ್ ಹಾಕ್ಬಿಟ್ಟು JCB ಏನಕ್ಕೆ ಮಾಡಿದ ಆ್ಯಕ್ಚುಲಿ ಇದನ್ನು? ಏನಕ್ಕೆ ಮಾಡೋದು? ಖಾಲಿ ಮಾಡ್ಕೊಂಡು ಹೋಗೋ ಅಂತಾರೆ. ಖಾಲಿ ಮಾಡ್ಕೊಂಡು ಹೋಗೋ ಅಂದ್ರೆ ಬೆಳಗ್ಗೆ ಬಂದ್ಬಿಟ್ಟು ಹೇಳಿದ್ರೆ ನಾವು ಮಾಡ್ಕೊಂಡು ಹೋಗ್ತೀವಲ್ಲ ಸರ್. ರಾತ್ರಿ 11 ಗಂಟೆ 11:30 ಬಂದರೆ ನಾವು ಎಲ್ಲೋ ಹೋಗೋಣ. ಎಷ್ಟು ಜನ ಬಂದಿದ್ರು? ಒಂದು 15 ಜನ ಮೇಲೆ ಇದ್ರು ಸರ್. 15 ಜನ ಮೇಲೆ ಇದ್ರು. ಮನೇಲಿ ಎಷ್ಟು ಜನ ಇದ್ರಿ ನೀವು? ನಾವು ನಮ್ಮ ಮನೇಲಿ ನನ್ನ ಹೆಂಡತಿ, ನಾನು, ನಮ್ಮ ತಮ್ಮ, ನಮ್ಮ ಅಣ್ಣ, ನನ್ನ ಮಗ. ಮನೆ ಓನರ್ಗೆ ಫೋನ್ ಮಾಡಿ ಹೇಳಂತದ್ದು? ಫೋನ್ ಎಲ್ಲ ಕಿತ್ಕೊಂಡ್ಬಿಟ್ರೆ ಸರ್, ಹೊಡೆದ್ಬಿಟ್ಟು. ಎಲ್ಲ ಬಂದ ತಕ್ಷಣ ಹೊಡೆದ್ಬಿಟ್ಟೆ ಫೋನ್ ಎಲ್ಲ ಕಿತ್ಕೊಂಡ್ಬಿಟ್ಟಾರೆ. ನಾವು ಯಾರಿಗಂತೂ ಫೋನ್ ಮಾಡೋಣ. ಓಕೆ. ಬೇರೆ ಏನಾದ್ರು ಹೇಳಿದ್ರು ಅವರು? ಬೇರೆ ಏನು ಹೇಳಿಲ್ಲ ಸರ್. ಫಸ್ಟ್ ಗೋಳಿ ಮಕ್ಕಳು ಇಲ್ಲಿ ಇರ್ಬಾರ್ದು, ಸಾಯಿಸಾಕ್ಬಿಡ್ತೀವಿ ನಾವು. ನಿಮ್ಮ ಹೆಸರು? ಶಿವ ಅಂತ ಸರ್. ವಿವಾದವಿರುವ ಜಾಗದಲ್ಲಿ ಖ್ಯಾತೆ ತೆಗೆದಿರುವ ರೌಡಿ ಜಾಗ ಖಾಲಿ ಮಾಡುವಂತೆ ಆವಾಜ್ ಹಾಕಿದ್ದಾನೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಉಮಾಶಂಕರ್ ದೂರನ್ನ ದಾಖಲಿಸಿದ್ದಾರೆ. ಕೋರ್ಟ್ ಆರ್ಡರ್ ಇದ್ರೂ ಈ ರೀತಿ ದಾಂಧಲೆ ನಡೆಸಿರುವ ರೌಡಿಗಳನ್ನ ಪೊಲೀಸರು ಮಟ್ಟ ಹಾಕಬೇಕಿದೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್, ಬೆಂಗಳೂರು.